ಯೋಚನೆ ಮಾಡಿದೆ ಇಂಗ್ಲಿಷ್ ಅಲ್ಲಿ ಏನಪ್ಪ ಮಾತಾಡೋದು ಅಂತ. ಅಲ್ಲ ಎಕ್ಸಾಮ್ ಅಲ್ಲಿ ಇದೇ ಬರೀತೀರಾ ಹೆಂಗೆ? ಈ ಖುಷಿಯಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನೆನ್ಸ್ಕೊಂಡಿಲ್ಲ, ಕಾಸು ಕೊಟ್ಟಿಲ್ಲಪ್ಪ. ಶೈ ದೊಮ್ಲೂರ್ ಪಲ್ಲಕ್ಕಿಗೆ ಹೋಗಿ ಹೆಂಗ್ ಡ್ಯಾನ್ಸ್ ಆಡ್ತಾ ಇರ್ತಾನೆ ನೋಡಿ. Hey guys, welcome back to our YouTube channel. ರೂಪಾ ಚಿಪ್ಸ್ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಬೇಜಾರಲ್ಲಿದ್ದಾಳೆ. ಅಯ್ಯೋ ಸೊ ಗೈಸ್ ಇವತ್ತೇನು ಇಲ್ಲ ಗೈಸ್ ಇವತ್ತು ಕನ್ನಡ ರ್ಯಾಪರ್ ಚಂದನ್ ಸತಿ ಇಸ್ ಕಮ್ಮಿಂಗ್, ಅದಕ್ಕೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವೈಷ್ಣವಿನೂ ಜಾಯ್ನ್ ಆಗಿದ್ದಾಳೆ. ನಮ್ಮ ಚಿಪ್ಸ್ ತಗೊಂಡ್ಬಿಟ್ಟು ಇನ್ನ ಕೈ ತೊಳ್ಕೊಂಡಿರೋ ಕೂಡ ಕುತ್ಕೊಂಡು ತಿಂತವ್ರೆ ಇವರಿಬ್ರು. ಅವಾಗಿನ್ನ ತಿಂತವ್ರೆ ಹಂದಿಗಳ ಥರ. ಆ್ಯಂಡ್ ಇವನ್ ಪಾಪ ಒಬ್ಬನೇ ಕೂತವನೆ. ರೂಪ ಬರ್ಕೊಂಡಿದ್ದಾಳೆ. ನಾನು ಮಾಡಿ ತೋರ್ಸು. ಓಕೆ ಓಕೆ, ಅವಳು ಬರ್ದಿರೋದು ನೋಡಿ ಬರೀತಿದ್ದಾಳೆ. ನಾನು ನೋಡಿ ಎಷ್ಟು ಯಾವ ಬಾಯಿಂದ ಹೇಳ್ತಾರೆ. ಶೈ ದೊಮ್ಲೂರ್ ಪಲ್ಲಕ್ಕಿಗೆ ಹೋಗಿ ಹೆಂಗ್ ಡ್ಯಾನ್ಸ್ ಆಡ್ತಾ ಇರ್ತಾನೆ ನೋಡಿ. ದೊಮ್ಲೂರ್ ಪಲ್ಲಕ್ಕಿಯಲ್ಲಿ ಪ್ರಜ್ವಲ್ ಗೊತ್ತಿರುತ್ತೆ. ಏನೋ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಮಾತಾಡು. ಅಲ್ಲಿ ಆ ವಿಡಿಯೋ ಮಾಡ್ತಾರೆ, ಅಲ್ಲಿ ಹೇಳೋದು ಹೇಳ್ಬಿಟ್ಟು ಅಲ್ಲ ಎಲ್ಲ ಡಿಲೀಟ್ ಮಾಡ್ಸಿದಾರೆ. ಮನೆಗೆ ಹೋಗಿದ ತಕ್ಷಣ ಡಿಲೀಟ್ ಮಾಡಿ ಎಲ್ಲ ತರ ಡಿಲೀಟ್ ಆಗುತ್ತೆ. ಲಾಗ್ ಆಗ್ತಿದೆ ಇಲ್ಲ ಡಿಲೀಟ್ ಎಲ್ಲರೂ ನೋಡ್ತಾರೆ ಇವಾಗ. ನಾವು ಕೊಟ್ಟಿಲ್ಲ, ನಾವು ಪರ್ಮಿಷನ್ ಇಲ್ಲ, ಅಡ್ಮಿಷನ್ ಇಲ್ಲ. ಸ್ಟ್ರೇಂಜರ್ಗೆ ಪರ್ಮಿಷನ್ ಕೇಳ್ಬಿಟ್ಟು ಎಲ್ಲಿ ಅಲ್ಲ ಆನ್ ಮಾಡಲ್ಲ, ಅವಳು ಆಫ್ ಮಾಡೋಳೆ. ತರ ಮಹಾದೇವ ಸನದ್ ಜೊತೆ ಸೇರ್ಕೊಂಡ್ರೆ ಹಿಂಗೆ ಬರಿತಿರೋಳು ಬರಿಯಲ್ಲ. ಅಲ್ಲ ಮಗ ಅವಾಗಲೇ ಬರೆಯಲ್ಲ ಅಂತ ಹೇಳಿದ್ರೆ ರೂಪ ಏನು ಹೇಳಿದ್ದು? ಅಲ್ಲ ಮಗ ಬರಿಬೇಕಾದ್ರೆ ರೂಪ ನೀನೇ ಬರಿಬೇಡ ಅಂದು ಅವಾಗಲೇ ಬರಿಬೇಡ ಅಂದ್ಬಿಟ್ಟು ಯಾವ ಇವೆಲ್ಲ. ಸನತ್ ನೀನು ಇವ್ರ ತರ ಆಕ್ಟಿಂಗ್ ಮಾಡ್ತಿಲ್ಲ ಹೇಳು. ಅದೇ ಒಳ್ಳೇದ್ ಮಾಡ್ತದ. ಜಮೀರ್ ತರ ಏನಿನ್ ಮಾಡ್ತೀಯ ಮಾಡು. ಅದು ಕೇಳೆ ಕತ್ರಿಗೆಲ್ಲ ಒಂದ್ ಕಡೆ ರಾಶಿ ಮಾಡಿದ್ರೆ ಗೊತ್ತಿಲ್ಲ. ಸನತ್ ಅಲ್ಲಿ ಬಿದೋ ರೋಟಿ ಕುಲ್ಚಾಗೆ ಕಿಸ್ ಮಾಡಿದ್ರೆ ಏನಂತ ಹೇಳುತ್ತೆ? ರೋಟಿ ಇದೆ ಇವಾಗ ಹೇಳಿದೆ, ಜಸ್ಟ್ ಪ್ರಜ್ವಲ್ ಕೇಳಿದ್ರೆ ಅಂತ ಕೇಳಬೇಕು. CA ಪಾಸ್ ಆಗ್ತಾರೆ ಇವಾಗ. ಯಾರು ಟ್ಯಾಕ್ಸೇಷನ್ ಏನಾದ್ರು ಮಾಡಿಸ್ಬೇಕಂದ್ರೆ ಆಗ ಇದು ಆಡಿಟ್ ಮಾಡಿಸ್ಬೇಕಂದ್ರೆ ಅವ್ನು ಇಟ್ಕೊಳ್ಳಿ ಟಾಪರ್ ಫಸ್ಟ್ ರ್ಯಾಂಕು. ಕಮ್ಮಿ ದುಡ್ಡು ಮಾಡ್ಕೊಡ್ತಾರೆ, ಕಮ್ಮಿ ದುಡ್ಡು ಮುಗಿಸ್ಕೊಡ್ತಾರೆ. ಎದೆಯಲ್ಲಿ ಗೊತ್ತಿಲ್ಲ. ಕಮಾನ್ ಕ್ರೇಜಿ ಮಾಡ್ತಾರೆ ಮಾತ್ರ ಅವರು. ತುಂಬಾ ಫನ್ ಇರುತ್ತೆ ಇದಂತೂ. ಪರ್ಫೆಕ್ಟ್ ವೆಡ್ಡಿಂಗ್ ಗಿಫ್ಟ್. ಓನ್ಲಿ ರಾನ್ ಪರ್ಫೆಕ್ಟ್ ವೆಡ್ಡಿಂಗ್ ಗಿಫ್ಟಾ? ಕೊಡ್ತಾರೆ ಬೂಟ್ಸ್. ರೂಮ್ ಓಕೆ. ಹೌ ಟು ಸ್ಟಾರ್ಟ್ ಅ ಕಾನ್ವರ್ಸೇಷನ್ ವಿತ್ ಯುವರ್ ಕ್ರಶ್? ನಾನು ಕಾಯ್ತಾ ಇದ್ದೀನಿ ಉತ್ತರಕ್ಕೆ. ನನಗೆ ಉತ್ತರ ಬೇಕು, ನನಗೆ ಉತ್ತರ ಬೇಕು. ಉತ್ತರ ಬೇಕೇ ಬೇಕು. ಟಿಪ್ಸ್ ಕೇಳ ನನಗಿಂತ. ಅಕ್ಕ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ನನ್ನ ಹೆಸರು ತಮ್ಮ ತಿಳ್ಕೊಬೇಡ. ನೆಕ್ಸ್ಟ್ ಕ್ವಶನ್. ಒಂದು ರ್ಯಾಂಡಮ್ ಆಂಟಿ ನನ್ನ ಹತ್ರ ಬಂದ್ಬಿಟ್ಟು ನನ್ನ ಮಗಳನ್ನ ಮದುವೆ ಆಗಪ್ಪ ಕೇಳಿದ್ರೆ ನೀನೇನು ಹೇಳ್ತೀಯ?
ವರದಕ್ಷಿಣೆ ಎಷ್ಟು ಏಯ್, wrong answer. ಕರೆಕ್ಟ್ ಅದು ಕೇಳ್ತಾರೆ ವರದಕ್ಷಿಣೆಗೆಲ್ಲ ಸ್ಟಾಪ್ ಮಾಡಿದಾರಲ್ಲ ಹಂಗೆ ನೋಡಿದ್ರೆ ಸನತ್ ಕೇಳ್ತಾನೆ ಯಾರು ಕಮ್ಮಿ ಆಗಿದೆ ಅಂತ ಅದಕ್ಕೆ ಬಿಟ್ರೆ ರಾಂಗ್ ಆನ್ಸರ್ ಮಗ ನಿನ್ನೆ ಕೊಂಡು ಮಾಡ್ತಾವಳೆ ರಾಂಗ್ ಆನ್ಸರ್ ಹೇಳಪ್ಪ ಜಲ್ದಿ. ದೊಮ್ಲೂರ್ ಜಾತ್ರೆಗೆ ಬಾ. ದೊಮ್ಲೂರ್ ಜಾತ್ರೆ. ಇಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ದಾನೆ. ಏನು ತಲೆ ಹೋಗ್ತಾ ಇಲ್ಲ ನನಗೆ ಅದಕ್ಕೆ ಏನು ಹೇಳಲಿ ಅಂತ ಅವನಿಗೆ ಏನು ಹೇಳ್ಬೋದು. ಅವಾಗ ಹಾಡು ಹೇಳ್ತೀಯ, ಅಕ್ಕ ನಿಮ್ಮ ಮಗಳು ನಂಗೆ ಹೆಚ್ಚಲ್ವಾ ಅಂತ. ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ನೀನೇ ಬೇಕು ಸ್ವಾಗತಿ ಶಾಕ್. ಓಕೆನಾ? ಇದು ಪೆಪ್ಸಿನಾ? ಅವನ ಹೆಸ್ರೇನು? ಯಾರೋ ಯಶ್. ಯಶ್ ಥಮ್ಸಪ್ಗೆ ಪೆಪ್ಸಿ ಕೇಸ್ ಪರಲ್ಲ ಬಿಡು. ಪೆಪ್ಸಿನ ನಾನು ಇವನಿಗೆ ಕೊಟ್ಟರೆ ಇವನು ಹೋಗ್ಬಿಟ್ಟು ಅವಳಿಗೆ ಕೊಡ್ತಾಳೆ, ಅವನಿಗೆ ಕೊಡ್ತಾನೆ, ಆಮೇಲೆ ನೀನು ಕೊಡ್ತೀಯ. ನೀನು ಹೋಗ್ಬಿಟ್ಟು ಅವನ ಹೆಸ್ರೇನು ರೋಹಿತ್ ಶರ್ಮಾಗೆ ಕೊಡ್ತೀಯ. ಏನಕ್ಕೆ? ಪೆಪ್ಸಿನ ಹ್ಞೂ, ರೋಹಿತ್ ಶರ್ಮಾ ಕ್ರಿಕೆಟರ್. ಜಲ್ದಿ ಗೆಸ್ ಮಾಡಿ. ಪೆಪ್ಸಿ ಏನು ಕೊಡ್ತೇವೆ ಅಂತ ನೀನು ಹೋಗ್ಬಿಟ್ಟು ಅವನಿಗೆ ಕೊಡ್ತೀಯ. ಯಾಕಂದ್ರೆ ಹ್ಞೂ, ರೋಹಿತ್ ಶರ್ಮಾ ಪಂಜಾಬ್ ಪ್ಲೇ ಮಾನ ಮರ್ಯಾದೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಹೇಳ. ಹೇಳು ಹೇಳು. ಯಾಕಂದ್ರೆ ರೋಹಿತ್ ಶರ್ಮಾ ಬಂದ್ಬಿಟ್ಟು ಓಪನರ್. ಇದು ಇದು A few moments later. Applause for our chief guest, guys. Team. But again, that was too dead. Again, once more, a lot here. Alright, I take it as a privilege to introduce our chief guest. In International Movie Awards in the category for Best Playback Singer for his song Sarabu. He's also gained major fame as a solo artist with his popular, trendy and hit Kannada singles that we all know, such as Halagode, Three-Pack, Chocolate Girl, Tequila, Fire, Party Freak, and many more. He's also the winner of Season 5 Big Boss Kannada, where he was one of the finest contestants. Can we have another huge round of applause for Mr. Sandar Shetty?
a long speech, but then the best is yet to come on the 20th. ಎಲ್ಲರಿಗೂ ಹಾಯ್. ಕನ್ನಡದವ್ರು ಎಷ್ಟು ಜನ ಇದ್ದಾರಪ್ಪ? ಅವಾಗಿಂದ ಜೈ ಶ್ರೀರಾಮ್ ಆಯ್ತು. ಅವಾಗಿಂದ ನಾನು ಅವಾಗಿಂದ ಯೋಚನೆ ಮಾಡ್ತೀನಿ ಇಂಗ್ಲೀಷಲ್ಲಿ ಏನಪ್ಪ ಮಾತಾಡೋದು ಅಂತ ಪ್ರಿಪೇರ್ ಆಗೋಣ ಅಂತ. ಬಟ್ ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡೋದು ಎಲ್ಲರಿಗೂ ಅರ್ಥ ಆಗುತ್ತಲ್ವಾ ಈಗ? ಓಕೆ, ಆಲ್ಸೋ ಐ ಟ್ರೈ ಟು ಆಡ್ ಲಿಟಲ್ ಇಂಗ್ಲೀಷ್ ಇನ್ ಬಿಟ್ವೀನ್ ಮೈ ಬಟ್ಲರ್ ಇಂಗ್ಲೀಷ್. ಫಸ್ಟ್ ಆಫ್ ಆಲ್, ಇವತ್ತು ಓಪನ್ ಹಾರ್ಟ್ ನಿಮ್ಮ ಕಾಲೇಜಲ್ಲಿ 6 ವರ್ಷದಿಂದ ಈ ವರ್ಷ ಎಲ್ಲ 6 ವರ್ಷಕ್ಕಿಂತನೂ ಟಾಪ್ ಆಗಿ ನಡೀಲಿ. ಈ ವರ್ಷ ದಿ ಬೆಸ್ಟ್ ಇವೆಂಟ್ ಆಗಲಿ ಅಂತ ನನ್ನ ಕಡೆಯಿಂದ ಎಲ್ಲರಿಗೂ ವಿಶಸ್ ಮಾಡ್ತೀನಿ. ಅಂಡ್ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಮನಾಥ್ ಕೋವಿಂದ್ ಸರ್ ಕೂಡ ಬರ್ತಾರೆ ಅಂತ. ಬಿಗ್ ಥಿಂಗ್, ಅವರು ನಿಮ್ಮ ಕಾಲೇಜಿಗೆ ಬರ್ತಾ ಇರೋದು. ಸೊ ಅದಕ್ಕೆ ಸಾಕಷ್ಟು ಪ್ರಯತ್ನ, ಪ್ರಿಪರೇಷನ್ಸ್ಗಳು ಖಂಡಿತವಾಗ್ಲೂ ಬೇಕಾಗುತ್ತೆ. ಅದನ್ನ ಮಾಡಿದಂತ ನಿಮ್ಮ ಕಾಲೇಜಿನ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಏನ್ ಗೊತ್ತಾ, ಯೂಶುವಲಿ ನಾನು ಕಾಲೇಜ್ಗಳಿಗೆ ಗೆಸ್ಟ್ ಆಗಿ ಹೋಗೋದಿಲ್ಲ. ಅದು ಏನಂದ್ರೆ ನನ್ನ ಕಾಲೇಜ್ನ ಮಿಸ್ ಮಾಡ್ಕೊಳ್ತಾ ಇದೆ, ಅದಕ್ಕೆ ಬರ್ಬೇಕು ಅಂತ ಅನ್ನಿಸ್ತು. ಎಷ್ಟು ಜನ ಬ್ಯೂಟಿಫುಲ್ ಗರ್ಲ್ಸ್ ಇರ್ತಾರೆ, ಅಟ್ಲೀಸ್ಟ್ ಸ್ವಲ್ಪ ಎನರ್ಜಿ ಬರುತ್ತೆ ನನ್ಗೂ ಮತ್ತೆ ಕಾಲೇಜ್ ಹೋದ್ರೆ ಅಂತ. ಅಂಡ್ ಮೇನ್ ರೀಸನ್ ಏನಂತ ಹೇಳಿದ್ರೆ, ಗೆಸ್ಟ್ ಆಗಿ ಬಂದಾಗ ಏನಾಗ್ಬಿಡುತ್ತೆ, ಹಾಡ್ ಹೇಳಿ ಆಲ್ರೆಡಿ ಹೇಳ್ತಾರೆ ಹಾಡ್ ಹೇಳಿ ಅಂತ. ಕಾಸು ಕೊಟ್ಟಿಲ್ಲಪ್ಪ. ಇಲ್ಲ, ಡೆಫಿನೆಟ್ಲಿ ಹಾಡ್ತೀನಿ, 100% ಹಾಡ್ತೀನಿ. ಬಂದ್ಮೇಲೆ ನಾನು ಹಾಡ್ದಲ್ಲ ಇದ್ರೆ ಹೇಗೆ ಆಮೇಲೆ ಹೋಗ್ಬೋದು. ಸೊ ಹಂಗಾಗಿ ಜಸ್ಟ್ ನಾನು ಒಂದೆರಡು ಮೆಸೇಜ್ ಹೇಳಕ್ಕಿದೆ ನಿಮ್ಗೆ, ಹೇಳ್ಬಿಡ್ತೀನಿ. ಅದು ಹೇಳಾದ್ಮೇಲೆ ಒಂದ್ ಸಾಂಗ್ ಹಾಡ್ಬಿಟ್ಟು ನಿಮ್ಗೋಸ್ಕರ ಜಸ್ಟ್ಲಿ. ರೀಸೆಂಟ್ ಆಗಿ ಐ ಸೋ ಒನ್ ಯೂಟ್ಯೂಬ್ ವಿಡಿಯೋ, ಒಂದು ಎಕ್ಸ್ಪೆರಿಮೆಂಟ್, ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅನ್ನ ಅದಕ್ಕೆ ಕನ್ವರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಟೇಕನ್ ರೆಡ್ ಆ್ಯಂಡ್ಸ್ ಮತ್ತೆ ಬ್ಲ್ಯಾಕ್ ಆ್ಯಂಡ್ಸ್. ಈ ಸ್ಟೋರಿ ಹೇಳ್ತೀನಿ ಮುಂದೆ, ಅದೆಲ್ಲಿ ಕನೆಕ್ಟ್ ಆಗುತ್ತೆ ನೀವೇ ನೋಡಿ. ಸೊ ರೆಡ್ ಹ್ಯಾಂಡ್ ಮತ್ತೆ ಬ್ಲ್ಯಾಕ್ ಹ್ಯಾಂಡ್ಸ್ ಅವ್ರದ್ದು ಏನಂದ್ರೆ, ಅವ್ರ ಜೀವನ ಏನಂದ್ರೆ ಹೋಗೋದು, ಊಟ ಕಲೆಕ್ಟ್ ಮಾಡ್ಕೊಂಡು ಬಂದು ಅವ್ರ ಗೂಡಲ್ಲಿ ಇಟ್ಕೊಳ್ಳೋದು, ಅದು ಅವ್ರ ಜೀವನ ಆಗಿರುತ್ತೆ. ಎರಡು ರೆಡ್ ಹ್ಯಾಂಡ್ ಆಗಿರ್ಲಿ ಬ್ಲ್ಯಾಕ್ ಹ್ಯಾಂಡ್ಸ್ ಆಗಿರ್ಲಿ. ಸೊ ಒನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಬ್ಬ ಏನ್ ಮಾಡ್ತಾನೆ, ರೆಡ್ ಹ್ಯಾಂಡ್ಸ್ ಮತ್ತೆ ಬ್ಲ್ಯಾಕ್ ಹ್ಯಾಂಡ್ಸ್ ನ ಒಂದು ಜಾರ್ ಒಳಗಡೆ ಹಾಕ್ತಾನೆ. ಜಾರ್ ಒಳಗಡೆ ಹಾಕಿದಾಗ ಏನೂ ಆಗಿರಲ್ಲ, ಅದ್ರ ಪಾಡಿಗೆ ಅವ್ರವ್ರು ಆರಾಮಾಗಿರ್ತಾರೆ. ಬಟ್ ಒಂದ್ಸಲ ಆ ಜಾರ್ನ ಶೇಕ್ ಮಾಡ್ತಾನೆ. ಜಾರ್ ಶೇಕ್ ಮಾಡಿದಾಗ ಏನಾಗುತ್ತೆ, ದೇ ಥಿಂಕ್, ಓ ಇದು ನಮ್ಗೆ ಥ್ರೆಟ್ ಮಾಡ್ತಿದೆ ಅಂತ. ಬೋತ್ ದೇ ವಿಲ್ ಥಿಂಕ್ ರೆಡ್ ಹ್ಯಾಂಡ್, ದೇ ವಿಲ್ ಥಿಂಕ್ ಬ್ಲ್ಯಾಕ್ ಹ್ಯಾಂಡ್ಸ್ ನಮ್ಗೆ ಥ್ರೆಟ್ ಆಗಿದೆ ಅಂತ. ಬ್ಲ್ಯಾಕ್ ಹ್ಯಾಂಡ್ಸ್ ವಿಲ್ ಥಿಂಕ್ ರೆಡ್ ಹ್ಯಾಂಡ್ಸ್ ನಮಗೆ ಥ್ರೆಟ್ ಅಂತ. ಸೊ ದೇ ಬೋತ್ ವಿಲ್ ಫೈಟ್ ಅಂಡ್ ಎಲ್ಲ ಸತ್ತೋಗ್ತಾರೆ. ಸೊ ಇದರಿಂದ ನನಗೆ ಅನ್ಸಿದ್ದು ಏನಂತ ಹೇಳಿದ್ರೆ, ವಾಟ್ ದೀಸ್ ಪೊಲಿಟಿಷಿಯನ್ಸ್ ದೀಸ್ ಡೇಸ್ ದೇ ಆರ್ ಡೂಯಿಂಗ್ ಇಸ್, ಅವರ ಒಂದು ವೋಟ್ಸ್ ಗಳಿಗೋಸ್ಕರ ದೇ ಆರ್ ಶೇಕಿಂಗ್ ದ ಸೊಸೈಟಿ. ಇಲ್ಲಿ ನಾವು ಹಿಂದೂಸ್, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ನಾವೇನೇ ಇರ್ಬೋದು, ಬಟ್ ವಿ ಆರ್ ಆಲ್ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನ ಮರೆತು ನಾವು emotionally we are getting influenced by these politicians, and these things should not happen because we are human beings. And ನಾವು ನಮ್ಗೆ ಎಜುಕೇಶನ್ ಇದೆ, ನಮಗೆ ಬುದ್ಧಿಶಕ್ತಿ ಇದೆ, ನಾವು ಏನ್ ಮಾಡ್ತಾ ಇದೀವಿ ಅಂತ. ಆಮೇಲೆ ಸಖತ್ ಕಷ್ಟ ಇದೆ. ಒಂದ್ಸಲ ಕಾಲೇಜಿಂದ ಹೊರಗಡೆ ಬಂದ್ಮೇಲೆ ಜೀವನ ತುಂಬಾ ಕಷ್ಟ ಇದೆ. ಫ್ರೆಂಡ್ಸ್ ಗಳು ಒಬ್ಬೊಬ್ರೆ ಹೋಗ್ತಾ ಇರ್ತಾರೆ ಲೈಫ್ ಇಂದ ದೂರ. ಏನಕ್ಕೆ ಅಂತ ಹೇಳಿದ್ರೆ, you start growing, you start losing your friends. ಸೊ ದಿಸ್ ಇಸ್ ಕಾಮನ್ ಥಿಂಗ್. ಸೊ ಯಾವಾಗ ನಾವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀವಿ, ನಮ್ಮ ಸರ್ಕಲ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ನೀವು ಯಾವತ್ತೂ ಬೇಜಾರಾಗಬೇಡಿ, ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ರು ಬಿಟ್ಟೋಗ್ತಾ ಇದಾರೆ ನಿನ್ನ ಅಂತ ಹೇಳಿದ್ರೆ, ಬಿಕಾಸ್ ಯು ಆರ್ ಬೀಯಿಂಗ್ ಬೆಟರ್ ದೆನ್ ದೆಮ್ ಅಂತ ಅರ್ಥ. ಸೊ ಹಾಗಾಗಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್. ಇದು ಚೆನ್ನಾಗಿ ಓದ್ಕೊಂಡು, ಚೆನ್ನಾಗಿ ಕೆಲಸ ಮಾಡಿಕೊಂಡು ನಮ್ಮ ಭಾರತಕ್ಕೆ ನಿಮ್ ಕಡೆಯಿಂದ ಒಳ್ಳೆ ಕೊಡುಗೆಗಳನ್ನ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಖುಷಿಯಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನೆನ್ಸ್ಕೊಂಡಿಲ್ಲ. ಸೊ ಅವ್ರಿಗೋಸ್ಕರ ನಾನು ಒಂದು ಹಾಡನ್ನ ಬರ್ದಿದ್ದೆ, ಆ ಹಾಡನ್ನ ಹಾಡ್ತಾ ಇದ್ದೀನಿ. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ,
ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಇರಲಿ ಮುಖದಲ್ಲಿ ರಾಜನ ಕಳೆ ನಗುತ್ತಲಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲಿ ದಿನವೂ ಪ್ರೀತಿಯ ಮಳೆ ನಮಗೆ 108 ಕಮಿಟ್ಮೆಂಟು ಡೈಲಿ ಇದ್ದದ್ದೇ ನಗ್ತಾನೆ ಲೈಫು ಡೀಲು ಮಾಡು ಫೈನಲ್ ಆಗಿ ಸಾಯೋದೆ ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಸ್ಲೋ ಆಗಿದ್ರು ಹೆಂಗೋ ಲೈಫು ಮ್ಯಾನೇಜ್ ಆಗುತ್ತೆ ಓವರ್ ಸ್ಪೀಡ್ ಆಗಿ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ ಇನ್ನು ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ ಬರ್ದಿಟ್ರೆ ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಆಗುತ್ತೆ ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ Sir, ಇನ್ನೊಂದು ಸತಿ ಪರ್ಫಾರ್ಮ್ ಮಾಡಿ ಪ್ಲೀಸ್. ಮೂರೇ ಮೂರು ಪೆಟ್ಟಿಗೆ ಸರ್ ಮೂರೇ Wait. 3 pack. ನಾನು ಕಾಲೇಜಲ್ಲಿ ಫೆಸ್ಟ್ ಮಾಡಿದಾಗ ಬಂದು ಒಂದು ಪರ್ಫಾರ್ಮ್ ಮಾಡೋಣ 1 hour ಅಂತ ಅನ್ಕೊಂಡೆ ನೀವು ಬರೀ ಒಂದೇ ಒಂದು ಸಾಂಗ್ ಸಾಕು ಅಂತ ಇದ್ದೀರಲ್ಲ ಹಾಡ್ತೀರಾ ನನ್ನ ಜೊತೆ ಇವಾಗ ಮಾನಿಟರ್ಗೆ ಮೈಕ್ ಲೆವೆಲ್ ಕೊಡಿ ಮಾನಿಟರ್ಗೆ ಮೂರೇ ಮೂರು ಪೆಟ್ಟಿಗೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಯಾರೋ ಈ ಹುಡುಗಿ ಫೋಲ್ ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಯಾಕೆ ಹೇಳು ಈ ಪಾರೀಸು ಇಲ್ಲಿ ಎಲ್ಲ ಹುಡುಗಿರು Born stars, disco lights and lasers. DJ raise some bass up. So we gonna put your hands up. ಇವಳನ್ನ ನೋಡಣ್ಣ ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ನೋಡೋಕೆ ಸಣ್ಣ ನನ್ನ ಹಾಲ್ಟಿಗೆ ಬುಲೆಟು ನಾಟಂಗ್ ಬೇಟೆಗೆ ಹೋಗೋದೆ ಬೇಡ ಇವಳು ಹಿಂದೆ ಬಿದ್ದ ಹುಡುಗ ಪಾಪ ನ ಸೈಕಾದೆ ನಿಮ್ ನೋಡಿ ಸೈಕಾದೆ ಅಲ್ಲ ಎಕ್ಸಾಮ್ ಅಲ್ಲಿ ಇದೆ ಬರೀತೀರಾ ಹೆಂಗೆ ಓಕೆ Even I want it, but unfortunately we're running out of time. Of opener. We have a small and special announcement by Mr. Chandan Shetty now. Stay tuned, Josephs.
ನ್ಯೂ ಸಾಂಗ್ Okay, Joseph, let's get up for a selfie with the superstar here. Okay, guys. We have our